ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ಒಂದು ಒಳ್ಳೆ ಮಾವಿನ ಹಣ್ಣಿನ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂಥರ ಕುಲ್ಫಿ ಐಸ್ ಇರುತ್ತೆ ಅಲ್ವಾ, ಆ ರೀತಿ ಸ್ಮೂತಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ಫಸ್ಟ್ ಇಲ್ಲಿ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 2 ಕಪ್ ಆಗುವಷ್ಟು ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಬೋದು. ಮೇನ್ ಏನಪ್ಪ ಅಂದರೆ ಇಲ್ಲಿ ನಾವು ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಪ್ಯಾಕೆಟ್ ಹಾಲಲ್ಲಿ ಕೂಡ ಮಾಡ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ನಾನು ಟೋಟಲಾಗಿ 2 ಕಪ್ ನೀರಿಗೆ 2 ಕಪ್ಪು ಹಾಲಿನ ಪೌಡರ್ನ ಯೂಸ್ ಮಾಡಿದ್ದೀನಿ. ಹಾಗಾಗಿ ಗಟ್ಟಿಯಾಗಿ ಹಾಲು ರೆಡಿಯಾಗುತ್ತೆ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಉಗುರು ಬೆಚ್ಚು ನೀರು ಇದ್ದಾಗಲೇ ಈ ಹಾಲಿನ ಪೌಡರ್ ಸೇರಿಸೋದ್ರಿಂದ ಗಂಟುಗಳಾಗೋದಿಲ್ಲ ಹಾಲಲ್ಲಿ. ಹಾಗೆ ನಾನು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಕಸ್ಟರ್ಡ್ ಪೌಡರ್ ಇದ್ದರೂ ಕೂಡ ತೊಗೋಬೋದು. ನಾನು ಆರಾಮಾಗಿ ಮನೆಯಲ್ಲಿ ಸಿಗುತ್ತೆ ಅಲ್ಲ ಕಾರ್ನ್ಫ್ಲೋರು, ಅದರಿಂದ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ, ಇವಾಗ ಹಾಲು ಕುದಿಯೋಕ್ಕೆ ಬರ್ತಾ ಇದೆ. ಈ ಟೈಮಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕು. ನೀವು ಬೇಕಾದರೆ ಟೇಸ್ಟ್ ಕೂಡ ಮಾಡಿ ನೋಡ್ಬೋದು. ಏನಾದರೂ ಸಪ್ಪೆ ಇದ್ದರೆ ಇನ್ನೂ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ಸಿಹಿಗೆ ತಕ್ಕಂತೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನು ಟೋಟಲಾಗಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಏನಿದು ಕಾರ್ನ್ಫ್ಲೋರ್ನ ನಾವು ರೆಡಿ ಮಾಡ್ಕೊಂಡಿದ್ದಲ್ಲ, ಇವಾಗ ಕಾರ್ನ್ಫ್ಲೋರ್ನ ಕೂಡ ಹಾಕಿ ನಾವು ಹಿಂದೆಲೇ ಕೈ ಬಿಡೋದ ಹಾಗೆ ಇದನ್ನು ತಿರುಗಿಸ್ತಾ ಇರಬೇಕು. ಈ ಟೈಮಲ್ಲಿ ಫುಲ್ ಗಟ್ಟಿ ಹಾಕ್ಕೊತ ಹೋಗುತ್ತೆ ಹಾಲು. 1 ಕುದಿ ಅಥವಾ 2 ಕುದಿ ಬಂದರೆ ಸಾಕು. ಈ ರೀತಿ ಹಿಂದೆಲೇ ನೋಡಿ ಯಾವ ರೀತಿ ಗಟ್ಟಿ ಹೋಗುತ್ತಾ ಇದೆ ಅಂತ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ಯಾವ ರೀತಿ ಅಂಗನವಾಡಿಯ ಹಾಲಿನ ಪೌಡರಿಂದ ಐಸ್ ಕ್ರೀಮ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಆದಷ್ಟು ನಿಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೇನೆ. ನೋಡಿ, ಇವಾಗ ಇಷ್ಟ ಆಗಿದೆ. ಇವಾಗ ನಾನು ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಫುಲ್ ತಣ್ಣಗಾಗೋಕ್ಕೆ ಇವಾಗ ನಾವು ಬಿಡಬೇಕು. ಇದು ಫುಲ್ ತಣ್ಣಗೆ ಆಗುವಷ್ಟರಲ್ಲಿ ನಾವು ಇವಾಗ ಮಾವಿನ ಹಣ್ಣಿನ ಪಲ್ಪ್ನ ತಗೊಳ್ಳೋಣ. ನಾನು ಟೋಟಲಾಗಿ 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಆದಷ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇದರ ಶಿಕ್ಕಣಿ ಏನಿರುತ್ತಲ್ವ ಆ ರೀತಿ ಇದನ್ನು ತಗೋಬೇಕು, ಫುಲ್ ಮಾವಿನ ಹಣ್ಣನ್ನು. ನೋಡಿ, ಇವಾಗ ಇದು ಫುಲ್ ತಣ್ಣಗಾಗಿದೆ. ಇದಕ್ಕೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಅಥವಾ ಇದರಲ್ಲೇ ಡೈರೆಕ್ಟಾಗಿ ಮಾವಿನ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೇಬೇಕು. ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಬ್ಯಾಟರ್ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ದೊಡ್ಡ ಮಿಕ್ಸಿ ಜಾರ್ ಇದ್ದರೆ ಒಂದೇ ಸರಿ ಎಲ್ಲವನ್ನು ಹಾಕ್ಕೋಬೋದು. ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಸ್ಮೂತಾಗಿ ರೆಡಿಯಾಗಿದೆ ಅಂತ. ತುಂಬಾ ಕ್ರೀಮಿಯಾಗಿ, ತುಂಬಾ ಜ್ಯೂಸಿಯಾಗಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದನ್ನು ನೀವು ಈ ಟೀ ಕುಡಿಯೋ ಲೋಟದಲ್ಲಿ ಕೂಡ ಹಾಕ್ಕೋಬೋದು. ನಿಮ್ಮ ಹತ್ರ ಈ ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂದರೆ, ಅಥವಾ ಈ ರೀತಿ ಡಬ್ಬೆ ಇದ್ದರೆ, ಡಬ್ಬೆ ಐಸ್ ತಿಂದಿರೋ ಡಬ್ಬೆ ಇರುತ್ತಲ್ವ, ಪ್ಲಾಸ್ಟಿಕ್ ಡಬ್ಬೆ, ಅದರಲ್ಲಿ ಕೂಡ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬೆ ಟೈಟಾಗಿ ಏರ್ ಕಂಟೈನರ್ ಇರುತ್ತಲ್ವ ಅದರಲ್ಲಿ ಹಾಕಿ ಎಲ್ಲದಕ್ಕೂ ನಾನು ಹಾಕ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗುತ್ತೆ. ಮಕ್ಕಳಂತೂ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿರುವ ಐಸ್ನ ತಿನ್ಬೋದು. ಹಾಗೆ ಈ ಮಾವಿನ ಹಣ್ಣು ಸೀಸನ್ ಮುಗಿಯೋಷ್ಟರೊಳಗಡೆ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಈ ರೀತಿ ಮೇಲ್ಗಡೆ ನೀವು ಈ ಟೂಟಿ ಫ್ರೂಟಿ ಅಥವಾ ಚೆರ್ರಿ ಏನಾದರೂ ಇದ್ದರೆ ನೀವು ಡೆಕೋರೇಟ್ಗೆ ಇದನ್ನು ಹಾಕೋಬೋದು. ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಕೂಡ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಡೆಕೋರೇಟ್ ಮಾಡಿ ಕೊಡೋದ್ರಿಂದ ಮನೆಯಲ್ಲಿನೇ ಮಾಡಿರುವಂಥ ಐಸ್ ಕ್ರೀಮ್ನ ತಿಂತಾರೆ. ಹಾಗೆ ನಾನು ಈ ರೀತಿ ಹಾಕಿಬಿಟ್ಟು ನಾನು ಒಂದು 6 ರಿಂದ 7 ತಾಸು ಫ್ರೀಝರಲ್ಲಿ ಇದನ್ನು ಈ ರೀತಿ ಪ್ಲಾಸ್ಟಿಕ್ ಕವರ್ ಏನಾದರೂ ಇದ್ದರೆ ಈ ರೀತಿ ಇದನ್ನು ಒಂದು 6-7 ತಾಸು ಫ್ರೀಝರಲ್ಲಿ ಇಟ್ಟರೆ ತುಂಬಾ ಸ್ಮೂತ್ ಆದಂಥ ಐಸ್ ಕ್ರೀಮ್ನ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲಿನೇ. ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ಅಷ್ಟೇ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡಿ ಬನ್ನಿ. ಇವಾಗ 6 ರಿಂದ 7 ತಾಸು ಆದಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ.
ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಕೋದನ್ನು ಮರಿಬೇಡಿ. ಇದೇ ರೀತಿ ಅಂಗನವಾಡಿ ಫುಡ್ಡಿಂದ ಯಾವ ರೀತಿ ರೆಸಿಪಿ ಮಾಡ್ಬೋದು ಅನ್ನೋದು ನಮ್ಮ ಚಾನಲಲ್ಲಿ ಬಹಳಷ್ಟು ವಿಡಿಯೋ ಇದೆ, ನೋಡಿ ಸಪೋರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಆವಾಗ ನೀವು ಪದೇ ಪದೇ ಮನೆಯಲ್ಲಿನೇ ಮಾಡಿ ಮಕ್ಕಳಿಗೆ ಕೊಡ್ತೀರಾ ಹೆಲ್ದಿ ಆದಂತಹ ಐಸ್ ಕ್ರೀಮು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.